ಅಥಣಿಯಲ್ಲಿ ಸಂಭ್ರಮದ ಹೋಳಿ ಹಬ್ಬ ಮತ್ತು ರಂಗಪಂಚಮಿ ಆಚರಣೆ. ಅಥಣಿ ಮತಕ್ಷೇತ್ರದ ಸರ್ವ ಸಮಾಜದ ಯುವಕರು ಮತ್ತು ನಾಗರಿಕರು ಹಾಗೂ ಯುವ ಮುಖಂಡರಾದ ಗೌತಮ ಪರಾಂಜಪೆ, ನ್ಯಾಯವಾದಿ ಶಶಿಕಾಂತ ಬಾಡಗಿ, ಮತ್ತೊಬ್ಬ ನ್ಯಾಯವಾದಿ ಮಿತೇಶ ಪಟ್ಟಣ್, AT ನ್ಯೂಸ್ ಕನ್ನಡ ಸಂಪಾದಕರಾದ ಮಹೇಂದ್ರ ರಾಜಂಗಳಿ ಅವರು, ಯುವ ಸಂಘಟನೆ ಯುವಕರಾದ ಶ್ರೀ ಶಿವಯೋಗಿ ಮುರುಘೇಂದ್ರ ಗೆಳೆಯರ ಬಳಗದ ವತಿಯಿಂದ ರಂಗಪಂಚಮಿ ಆಚರಿಸಿದ್ದು, ರಂಗಪಂಚಮಿ ಹಾಗೂ ಹೋಳಿ ಹಬ್ಬದಲ್ಲಿ ಯುವಕರಾದ ನಿಶಾಂತ್ ಮಡ್ಡಿ, ವಿನಾಯಕ್ ಕಾಂಬ್ಳೆ, ವಿಷ್ಣುವರ್ಧನ್ ಮಡ್ಡಿ, ಸಿದ್ದು ಪರಾಂಜಪೆ, ಮಂಜು ನೂಲಿ, ಶಿವ್ ಜಿರ್ಗ್ಯಾಳ್, ಸುಕುಮಾರ್ ಕಾಂಬ್ಳೆ, ಪರಶುರಾಮ್ ಅಪರಾಜ್, ರಾಹುಲ್ ಮಡ್ಡಿ, ಅಥಣಿ ಪಟ್ಟಣದ ಸಂಜಯ್ ಗಾಂಧಿ ಶಾಲೆ ಹತ್ತಿರ ಯುವ ಮುಖಂಡರು, ಹಿರಿಯ ಮುಖಂಡರು ಮತ್ತು ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಗಪಂಚಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಮುಖಂಡರು, ರಂಗಪಂಚಮಿ ಅಂದರೆ ಅಥಣಿ ಮತಕ್ಷೇತ್ರದ ಜನಕ್ಕೆ, ನಮ್ಮ ರಾಜ್ಯದ ಸರ್ವ ಸಮಾಜದ ಜನಕ್ಕೆ ಒಂದು ಸಂದೇಶ ಮುಟ್ಟಿಸಿದರು. ಏನಂದರೆ, ಹೋಳಿ ಹಬ್ಬ ಅಂದರೆ ಅಗ್ನಿಯ ಮೂಲದಿಂದ ಮಾಡಿಕೊಳ್ಳುತ್ತೇವೆ. ಹಿಂದೂ ಧರ್ಮದಲ್ಲಿ ಯುವಕರ ಹಬ್ಬ ಇದು. ಈ ಹಬ್ಬದ ಸಂಕೇತ ಪ್ರತಿ ವರ್ಷ ನಾವು ಮಾಡಿದ ಪಾಪ ಕರ್ಮಗಳನ್ನು ಮತ್ತು ದುಷ್ಟ ಭಾವನೆಗಳನ್ನು ಸುಟ್ಟು ಹಾಕಿ ಎಲ್ಲ ಬಣ್ಣ ಬಣ್ಣದ ಗುಣ ಇರುವ ಮನಸ್ಸು ಸುಟ್ಟು ನಾವೆಲ್ಲ ಒಂದೇ ಅನ್ನುವ ಮಾತು ಹೇಳಿದರು. ನೂರಾರು ಜನರಿದ್ರೂ ಒಂದೇ ಮನಸ್ಸು ಅನ್ನುವ ಸಂಕೇತ ಕೂಡ ಹೇಳಿದರು. ಇದನ್ನು ಅಥಣಿ ಪುಣ್ಯಕ್ಷೇತ್ರದಲ್ಲಿ ಹಿರಿಯ ಮುಖಂಡರು ಮತ್ತು ಯುವಕರು ಒಳ್ಳೆಯ ಸಂದೇಶ ನೀಡಿದ್ದು, ಆ ಸಂದೇಶವನ್ನು ಅರಿತು ಅವರು ಹೇಳಿದ ಕಿವಿ ಮಾತನ್ನು ತಿಳಿದುಕೊಂಡು ಯಾವುದೇ ಜಾತಿ ಭೇದ ಅಥವಾ ಮೇಲು ಕೀಳು ಅನ್ನುವುದನ್ನು ಮರೆತು ಒಂದಾಗಿ ಬಾಳೋಣ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಮೂಲಕ ಅಥಣಿ ಪಟ್ಟಣದ ಹಿರಿಯ ಮುಖಂಡರು ಈ ರೀತಿ ಹೋಳಿ ಹಬ್ಬದ ಸಂದೇಶವನ್ನು ಸಾರಿದ್ರು. ಯುವಕರಿಗೆ ಮತ್ತು ಇದರಲ್ಲಿ ಭಾಗವಹಿಸಿದ್ದ ಸಮಾಜದ ಮುಖಂಡರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅಥಣಿ ಶಿವಯೋಗಿ ಸಿದ್ದೇಶ್ವರ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಆಶೀರ್ವಾದ ನೀಡಲಿ ಅಂತ ಸರ್ವ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಿದ್ದಾರೆ.